ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಜನವರಿ 14ರಂದು ಕ್ಯಾರ್ಗುಡ್ಡದ ಮಲ್ಲೇಶ್ವರ ಶ್ರೀಗಳ ಷಷ್ಠಿ ಪೂರ್ತಿ. ಹುಕ್ಕೇರಿ ಪಟ್ಟಣದ ಹೊರವಲಯದ ಕ್ಯಾರ್ಗುಡ್ಡದ ಸಮರ್ಥ ಸದ್ಗುರು ಜ್ಞಾನ ಯೋಗಾಶ್ರಮದ ಪೀಠಾಧಿಪತಿ ಸಮರ್ಥ ಸದ್ಗುರು ಮಲ್ಲೇಶ್ವರ ಮಹಾರಾಜರ ಪುಷ್ಟಿ ಪೂರ್ತಿ ಮಹೋತ್ಸವ ಜನವರಿ 14ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀಮಠದ ಅಭಿನವ ಮಂಜುನಾಥ ಸ್ವಾಮೀಜಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ. ಇದೇ ವೇಳೆ ಮಾತನಾಡಿದ ಅವರು, ಧಾರ್ಮಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ಹಾಗೂ ಸಮಾಜಮುಖಿ ಕಾಯಕದಲ್ಲಿ ತೊಡಗಿರುವ ಶ್ರೀಮಠದ ಪೀಠಾಧಿಪತಿಗಳು ಪುಷ್ಟಿ ಪೂರ್ತಿ ಮಹೋತ್ಸವ ಅರ್ಥಪೂರ್ಣವಾಗಿ ಆಚರಿಸುವುದಾಗಿ ತಿಳಿಸಿದರು. ಶ್ರೀಗಳ ಪುಷ್ಟಿ ಪೂರ್ತಿ ಮಹೋತ್ಸವದ ವರ್ಷವಿಡೀ ಸಾಲು ಮರದ ತಿಮ್ಮಕ್ಕ ಹೆಸರಿನಲ್ಲಿ ವಿವಿಧ ಗ್ರಾಮಗಳಲ್ಲಿ ಮನೆಗೊಂದು ಸಸಿ ವಿತರಿಸಲಾಗುವುದು. ವಿವಿಧ ಮಹಾತ್ಮರ ಆಶೀರ್ವಚನ ಆಯೋಜಿಸಲಾಗಿದೆ ಎಂದು ಇದೇ ವೇಳೆ ಹೇಳಿದರು. ಈ ಒಂದು ಪುಷ್ಟಿ ಪೂರ್ತಿ ಮಹೋತ್ಸವದಲ್ಲಿ ಮಠಾಧೀಶರು, ರಾಜಕೀಯ ಧುರೀಣರು ಪಾಲ್ಗೊಳ್ಳುವರೆಂದು ಇದೇ ವೇಳೆ ಹೇಳಿದರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ. ಮಲ್ಲೇಶ್ವರ ಮಹಾರಾಜರ 60ನೇ ಹುಟ್ಟುಹಬ್ಬದ ನಿಮಿತ್ತ ಪುಷ್ಟಿ ಪೂರ್ತಿ ಒಂದು ಮಹೋತ್ಸವವನ್ನು ಈ ಒಂದು ಕ್ಯಾರ್ಗುಡ್ಡದ ಔಜಿಕರ್ ಆಶ್ರಮದಲ್ಲಿ ಆಚರಿಸಲಾಗುತ್ತಿದೆ. ಈ ನಿಟ್ಟಿನಲ್ಲಿ ಪೂಜ್ಯ ಶ್ರೀಗಳು ಅಭಿನವ ಮಂಜುನಾಥ ಸ್ವಾಮೀಜಿಯವರು ನಮ್ಮ ಜೊತೆ ಇದ್ದಾರೆ. ಯಾವ್ಯಾವ ರೀತಿ 14 ಜನವರಿಯಂದು ಈ ಮಲ್ಲೇಶ್ವರ ಮಹಾರಾಜರ ಈ ಒಂದು ಮಹೋತ್ಸವವನ್ನು ಆಚರಿಸ್ತಾ ಇದ್ದೀರಿ, ಯಾರ್ಯಾರು ಭಾಗಿಯಾಗ್ತಾ ಇದ್ದಾರೆ? ವಿಶೇಷವಾಗಿ ಪ್ರತಿ ವರ್ಷವೂ ಕೂಡ ಸದ್ಗುರುಗಳ ಈ ಒಂದು ವರ್ಧಂತಿ ಮಹೋತ್ಸವವನ್ನು ಆಚರಣೆ ಮಾಡ್ತೀವಿ. ಈ ವರ್ಷ ವಿಶೇಷ ಅಂತಂದರೆ ಷಷ್ಠಿ ಪೂರ್ತಿ ಮಹೋತ್ಸವ. ಪೂಜ್ಯ ಶ್ರೀಗಳಿಗೆ 60 ವರ್ಷಗಳ ತುಂಬಿದ ಪ್ರಯುಕ್ತವಾಗಿ ಹಲವಾರು ಯೋಜನೆ ಮತ್ತು ಕಾರ್ಯಗಳನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಈ ಎಲ್ಲ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ಇದೇ ಜನವರಿ 14ನೇ ತಾರೀಕು ಬುಧವಾರದಂದು ಶ್ರೀಪೀಠದಲ್ಲಿ ಬೆಳಗ್ಗೆ 11 ಗಂಟೆಗೆ ಸಮರ್ಥ ಸದ್ಗುರು ಮಲ್ಲೇಶ್ವರ ಮಹಾರಾಜರ ಷಷ್ಠಿ ಪೂರ್ತಿ ಮಹೋತ್ಸವದ ಬ್ರಹ್ಮವೇದಿಕೆ ಕಾರ್ಯಕ್ರಮ ಪ್ರಾರಂಭಗೊಳ್ಳುತ್ತದೆ. ಆ ಪವಿತ್ರ ಕಾರ್ಯಕ್ರಮದಲ್ಲಿ ಇಂಚಿಗಿರಿ ಅಧ್ಯಾತ್ಮ ಪೀಠದ ಸದ್ಗುರುಗಳಾಗಿರ್ತಕ್ಕಂಥ ಸಮರ್ಥ ಸದ್ಗುರು ರೇವಣಸಿದ್ದೇಶ್ವರ ಮಹಾರಾಜರು ಮತ್ತು ನಮ್ಮ ಭಾಗದ ತ್ರಿವಿಧ ದಾಸೋಹ ಮಠವಾಗಿರತಕ್ಕಂಥ ನಡಸೋಸಿಯ ಸಿದ್ಧ ಸಂಸ್ಥಾನ ಪೀಠದ ಡಾಕ್ಟರ್ ಜಗದ್ಗುರು ಪಂಚಮ ಶಿವಲಿಂಗೇಶ್ವರ ಮಹಾಸನ್ನಿಧಿಗಳು ಸಾನ್ನಿಧ್ಯವನ್ನು ಕರುಣಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಗೋಡಿಗೇರಿಯ ಮಲ್ಲಯ್ಯಪ್ಪಗಳು, ಶಿವಾನಂದ ಪೀಠದ ಗುರುಗಳು ಹಾಗೂ ಜಂಟಿಹಾಳದ ಯಲ್ಲಾಲಿಂಗ ಮಠದ ಪರಮ ಪೂಜ್ಯರು, ಬೆಳವೆ ಸಿದ್ಧಾರೂಢ ಮಠದ ಪರಮ ಪೂಜ್ಯರು, ಸುರಗೀಶ್ವರ ಸಂಸ್ಥಾನ ನೂಲ ಮಠದ ಪರಮ ಪೂಜ್ಯರು ಕೂಡ ಈ ಪವಿತ್ರ ಕಾರ್ಯಕ್ರಮದಲ್ಲಿ ಯರ್ನಾಳದ ಪರಮ ಪೂಜ್ಯರಾಗಿರ್ತಕ್ಕಂಥ ಬ್ರಹ್ಮಾನಂದ ಅಜ್ಜನವರು ಎಲ್ಲ ಪೂಜ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈ ನಾಡಿನ ಹಲವಾರು ಧೀಮಂತ ನಾಯಕರು ಮತ್ತು ಘನವೆತ್ತ ಸರ್ಕಾರದ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು, ಲೋಕೋಪಯೋಗಿ ಇಲಾಖೆ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರು ಮತ್ತು BDCC ಬ್ಯಾಂಕ್ನ ಅಧ್ಯಕ್ಷರಾಗಿರ್ತಕ್ಕಂಥ ಅಣ್ಣಾಸಾಬ್ ಜೊಲ್ಲೆ ಅವರು ಹಾಗೂ ಚಿಕ್ಕೋಡಿ ಲೋಕಸಭಾ ಸಂಸದ ಮಾಜಿ ಸಂಸದರಾಗಿರ್ತಕ್ಕಂತಹ DCC ಬ್ಯಾಂಕಿನ ನಿರ್ದೇಶಕರಾಗಿರುವ ನಮ್ಮ ಭಾಗದ ಹೆಮ್ಮೆಯ ನಾಯಕರಾದ ರಮೇಶಣ್ಣ ಕತ್ತಿಯವರು, ಈ ಭಾಗದ ಶಾಸಕರಾಗಿರ್ತಕ್ಕಂಥ ನಿಖಿಲ್ ಕತ್ತಿಯವರು, ರಾಯಭಾಗದ ಶಾಸಕರಾಗಿರ್ತಕ್ಕಂಥ ದುರ್ಯೋಧನ ಐಹೊಳೆಯವರು, ಬೆಳಗಾವಿ ಗ್ರಾಮೀಣ ಮಾಜಿ ಶಾಸಕರಾಗಿರ್ತಕ್ಕಂಥ ಸಂಜಯ್ ಪಾಟೀಲ್ ಹಾಗೂ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಇಬ್ಬರು ಕೂಡ ಪಾಲ್ಗೊಳ್ತಾ ಇದ್ದಾರೆ. ಯುವ ಧುರೀಣರು ಮತ್ತು ಪ್ರತಿನಿಧಿಗಳು, ರಾಜಕೀಯ ಮುಖಂಡರು, ಸಚಿವರು, ಸಹಕಾರದ ಎಲ್ಲ ಶಾಸಕರು ಕೂಡ ಈ ಪವಿತ್ರ ಕೈಂಕರ್ಯದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಆ ರೀತಿಯಾಗಿ ಈ ಷಷ್ಠಿ ಪೂರ್ತಿ ಮಹೋತ್ಸವದ ಸವಿ ನೆನಪಿಗೆ ಪೂಜ್ಯ ಶ್ರೀಗಳ ಮಲ್ಲೇಶ್ವರ ಮಹಾರಾಜರ ಒಂದು ಪವಿತ್ರವಾಗಿರ್ತಕ್ಕಂಥ ಕಾರ್ಯಕ್ರಮಗಳ ಸವಿ ನೆನಪಿಗೆ 1 ವರ್ಷಗಳ ಕಾಲ ಪ್ರತಿಯೊಂದು ಮನೆಗೆ ಸಸಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು, ಸಾಲು ಮರದ ತಿಮ್ಮಕ್ಕಳ ಸ್ಮರಣಾರ್ಥ ಸಸಿ ನಡ್ತಕ್ಕಂಥ ಕಾರ್ಯಕ್ರಮ, ಇನ್ನೂ ಹಲವಾರು ಯೋಜನೆಗಳನ್ನು ಈ ಷಷ್ಠಿ ಪೂರ್ತಿ ಮಹೋತ್ಸವದಲ್ಲಿ ನಾವು ಕೈಗೊಂಡಿದ್ದೇವೆ. ಹಾಗಾಗಿ ಎಲ್ಲ ಸದ್ಭಕ್ತರು ಈ ಪವಿತ್ರ ಕೈಂಕರ್ಯದಲ್ಲಿ ಎಲ್ಲರೂ ಕೂಡ ಪಾಲ್ಗೊಂಡು ಸದ್ಗುರುಗಳ ಕೃಪೆಗೆ ಪಾತ್ರರಾಗಬೇಕೆಂಬುದೇ ಈ ಕಾರ್ಯಕ್ರಮದ ಉದ್ದೇಶ. ಇದೊಂದು ವಿಶೇಷವಾಗಿರ್ತಕ್ಕಂಥ ಸಂಕ್ರಮಣದ ಸಂಭ್ರಮ ಮಹೋತ್ಸವ ಅಂತ ಹೇಳಿ ಈ ವರ್ಷದ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಜನವರಿ 14ರಂದು ಈ ಸಂಭ್ರಮದ ಸಂಕ್ರಾಂತಿ ಎಂದು ವಿಶೇಷವಾಗಿ ಶ್ರೀ ಮಲ್ಲೇಶ್ವರ ಮಹಾರಾಜರ 60ನೆಯ ಹುಟ್ಟುಹಬ್ಬದ ನಿಮಿತ್ತ ಪುಷ್ಟಿ ಪೂರ್ತಿ ಮಹೋತ್ಸವವನ್ನು ಆಚರಿಸಲಾಗುತ್ತಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಮಠಾಧೀಶರು, ಪೂಜ್ಯರು ಹಾಗೂ ರಾಜಕೀಯ ಧುರೀಣರು ಈ ಒಂದು ಮಹೋತ್ಸವದಲ್ಲಿ ಪಾಲ್ಗೊಳ್ಳುತ್ತಾ ಇದ್ದಾರೆ. ಹತ್ತೂರಿನ ಹಳ್ಳಿಯ ಈ ಎಲ್ಲ ಸ್ಥಳೀಯ ಭಕ್ತರು ಪಾಲ್ಗೊಳ್ಳುವಂತೆ ಪೂಜ್ಯ ಶ್ರೀಗಳು ಆಹ್ವಾನಿಸಿದ್ದಾರೆ. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ.